ಸ್ಫೋಟಗೊಂಡಂತಹ ಕಾರಿನ ಮಾಲೀಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಲ್ಮಾನ್ ಅಂತ ಹೇಳಿ ಆತನ ಹೆಸರು. i20 ಕಾರ್ ಅವಂದೇ ಅಂತೆ. ಸಲ್ಮಾನ್ನಿಂದ ಕಾರನ್ನ ದೆಹಲಿಯ ನದೀಮ್ ಖರೀದಿಸಿದ್ನಂತೆ. ಪೊಲೀಸರಿಂದ ಸಲ್ಮಾನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಫೋಟಗೊಂಡಂತಹ ಕಾರು ಹರಿಯಾಣದ್ದು. ಹರಿಯಾಣದ ವ್ಯಕ್ತಿಯಿಂದ ಸಲ್ಮಾನ್ ಅದನ್ನು ನದೀಮ್ ಅನ್ನುವಂತಹ ವ್ಯಕ್ತಿ ಪರ್ಚೇಸ್ ಮಾಡಿದ್ದ. ಈಗ ಅದೇ i20 ಕಾರು ಸ್ಫೋಟ ಆಗಿದೆ. ಈಗ ಆತನ ಪೂರ್ವ ಪರವನ್ನ ಕೆದಕುವಂತಹ ಕೆಲಸ ಆಗ್ತಾ ಇದೆ. ಕಾರಿನ ಮಾಲೀಕನನ್ನ ವಶಕ್ಕೆ ಪಡೆದುಕೊಂಡು ಮೂಲ ಮಾಲೀಕನನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ಗ್ರಿಲ್ ಅನ್ನು ಶುರು ಮಾಡಿದ್ದಾರೆ. ಈತನ ಹೇಳಿಕೆಯಲ್ಲೇನಾದರೂ ಮಹತ್ವದ ಕ್ಲೂ ಹಿಂಟ್ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಹಲವು ಆ್ಯಂಗಲ್ನಲ್ಲಿ ನಾನಾ ಆಯಾಮದಲ್ಲಿ ಈ ಸ್ಫೋಟದ ಸುತ್ತ ಎದ್ದಿರುವಂತಹ ಪ್ರಶ್ನೆಗಳ ನಿಟ್ಟಿನಲ್ಲಿ ಈಗ ತನಿಖಾ ತಂಡಗಳು ಇನ್ವೆಸ್ಟಿಗೇಷನನ್ನು ಚುರುಕುಗೊಳಿಸಿರುವಂಥದ್ದು. ಆ ದೃಶ್ಯ, ಆ ಭೀಕರತೆ, ಅದರ ತೀವ್ರತೆ, ಅದರಿಂದಾಗಿರುವ ಹಾನಿಯನ್ನು ನೋಡ್ತಾ ಇದ್ರೆ ಇದು ಸಾಮಾನ್ಯ ಸ್ಫೋಟದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಉದ್ದೇಶಪೂರಿತ ಸ್ಫೋಟದ ರೀತಿಯಲ್ಲಿಯೇ ಕಾಣಿಸ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಭಯೋತ್ಪಾದಕ ಕೃತ್ಯನ ಮೊದಲ ಅನುಮಾನ. ಅದೇ ಆ್ಯಂಗಲ್ನಲ್ಲಿಯೇ ಈಗ NSG, NIA, ATS ನಿರಂತರವಾಗಿ ಡೆಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸ್ಪಾಟ್ನಲ್ಲಿ ಏನಾದರೂ ಮಹತ್ವದ ಕುರುಹು ಸಿಗುತ್ತಾ ಅನ್ನುವಂತಹ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. i20 ಕಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೇನಾದರೂ ಸ್ಫೋಟಕಗಳನ್ನು ಇಟ್ಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇತ್ತಾ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಇದರ ಮೂಲ ಮಾಲೀಕನನ್ನು ಪತ್ತೆ ಹಚ್ಚಿ ಆತನನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಹೇಗೆ ಸಾಗ್ತಾ ಇದೆ ಇನ್ವೆಸ್ಟಿಗೇಷನ್ನು ಅಂಥೇಳಿ? ಮುಖ್ಯವಾಗಿ ಈ ಸ್ಫೋಟದ ವಿಚಾರ ಕುರಿತಂತೆ ಹಲವು ಪ್ರಶ್ನೆ ಮತ್ತು ಅನುಮಾನ ಇದೆ. ಈಗ ಕಾರಿನ ಮಾಲೀಕನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆತನ ಹಿನ್ನೆಲೆ ಏನು, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ನೋಡಿ ಪ್ರೇಮ್, ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಒಂದು ಕಡೆಗೆ ಈ ಕಾರು ಹೇಗೆ ಸ್ಫೋಟ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ನಡೀತಾ ಇದ್ದರೆ, ಮತ್ತೊಂದು ಕಡೆಗೆ ಕಾರಿನ ಮಾಲೀಕನನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಹರಿಯಾಣ ಮೂಲದ ರಿಜಿಸ್ಟ್ರೇಷನ್ ಹೊಂದಿರುವಂಥ ಕಾರ್ ಇದಾಗಿತ್ತು. i20 ಕಾರ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಗಾಡಿ ನಂಬರ್ ಆಧರಿಸಿ ಮಾಲೀಕರನ್ನು ಈಗ ಪತ್ತೆ ಹಚ್ಚಿ ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂಥದ್ದು. ಗಾಡಿ ಯಾರಿಗೆ ಕೊಟ್ಟಿದ್ರು, ಅಥವಾ ಇವರೇ ಚಲಾಯಿಸ್ತಿದ್ರಾ, ಅಥವಾ ಇವರ ಹೆಸರಲ್ಲಿರುವಂಥ ಗಾಡಿ ಬೇರೆ ಯಾರಾದರೂ ಓಡಿಸ್ತಾ ಇದ್ರಾ, ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂಥ ಮಾಹಿತಿಯನ್ನ ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅಫಿಷಿಯಲ್ ಆಗಿ ಯಾವುದೇ ಇನ್ಫಾರ್ಮೇಷನ್ಗಳು ಕೂಡ ಹೊರಗಡೆ ಬಂದಿಲ್ಲ. ಏನು ವಿಚಾರಣೆ ನಡೀತು, ಮತ್ತೆ ಈ ಒಂದು ಸ್ಫೋಟಕ್ಕೂ ಮತ್ತೆ ಕಾರಿನ ಮಾಲೀಕನಿಗೂ ಏನಾದರೂ ನೇರವಾದಂಥ ಸಂಬಂಧ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಈಗ ಸದ್ಯಕ್ಕೆ ಪತ್ತೆ ಹಚ್ಚುವಂಥ ಕೆಲಸಗಳಾಗಿದ್ದಾವೆ. ಆದರೆ ಅದನ್ನು ಇನ್ನೂ ಕೂಡ ಬಹಿರಂಗಗೊಳಿಸಿಲ್ಲ. ಬಹುತೇಕ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಗಳು ಕೂಡ ಪತ್ತೆ ಆಗುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆದರೆ ಈಗ ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ತನಿಖೆ ಬಹಳಷ್ಟು ಭರದಿಂದ ಸಾಗಿರುವಂಥದ್ದು. ಈ ಒಂದು ಸ್ಫೋಟಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚಲಿಕ್ಕೆ ನಿರಂತರವಾದಂತಹ ತನಿಖೆ ಕೂಡ ನಡೀತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ತನಿಖಾ ಸಂಸ್ಥೆಗಳು ಕೂಡ ಬಂದಿದ್ದಾವೆ. ಇಲ್ಲಿ ಆ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಇದೊಂದು ಆಕ್ಸಿಡೆಂಟಾ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಸ್ಫೋಟವಾ ಅನ್ನುವಂಥದ್ದನ್ನು ಪರಿಶೀಲಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ನಿರಂತರವಾದಂಥ ತನಿಖೆ ಆಗ್ತಾ ಇದೆ. ಸಾಧ್ಯವಾದಷ್ಟು ಬೇಗ ಈ ತನಿಖೆಯನ್ನು ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಮಾಹಿತಿಗಳ ಸ್ಯಾಂಪಲ್ಸ್ ಅನ್ನು ತೆಗೆದುಕೊಂಡು ಇಲ್ಲಿಂದ ಹೊರಡ್ತಾ ಇರುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಹೀಗೆ ಬೇರೆ ಬೇರೆ ಏಜೆನ್ಸಿಗಳು ತಮ್ಮದೇ ಆದಂಥ ಆ್ಯಂಗಲ್ಗಳಲ್ಲಿ ತನಿಖೆಯನ್ನು ಮುಂದುವರಿಸಿರುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಸಾಧ್ಯವಾದಷ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಇದಕ್ಕೊಂದು ರೀಸನ್ ಏನಾಗಿತ್ತು ಅನ್ನುವಂಥದ್ದನ್ನು ಹುಡುಕುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ನಿಜಕ್ಕೂ ಕೂಡ ಇದೊಂದು ಭಯೋತ್ಪಾದಕ ದಾಳಿಯ ಅಥವಾ ಆಕಸ್ಮಿಕವಾಗಿ ಸಂಭವಿಸಿರುವಂಥದ್ದ, CNG ಸಮಸ್ಯೆಯಿಂದ ಏನಾದರೂ ಆಯ್ತಾ ಅನ್ನುವಂಥದ್ರ ಬಗ್ಗೆ ಪತ್ತೆ ಹಚ್ಚುವ ಕೆಲಸಗಳಾಗ್ತಾ ಇದ್ದಾವೆ. ನೀವು ದೃಶ್ಯಗಳನ್ನು ಏನು ನೋಡ್ತಾ ಇದ್ದೀರಿ, ಅದು ಸ್ಫೋಟಗೊಂಡಿರುವಂತಹ ಕಾರಿನ ದೃಶ್ಯಗಳು. ಈ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು ಅಲ್ಲಲ್ಲಿ ತನಿಖಾ ಸಂಸ್ಥೆಗಳು ಕೂಡ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡ್ತಾ ಇರುವಂಥದ್ದು, ಮತ್ತೆ ಏನು ಸಾಕ್ಷ್ಯಗಳು ಸಿಗಬಹುದು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಒಂದು ಕಡೆಗೆ ಕಾರಿನ ಮಾಲೀಕರ ವಿಚಾರಣೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಕಾರು ಸ್ಫೋಟಗೊಂಡಿದ್ದರ ಕಾರಣಗಳನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸಗಳು ನಿರಂತರವಾಗಿ ಆಗ್ತಾ ಇದ್ದಾವೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಬಂದು ಘಟನಾ ಸ್ಥಳದಿಂದ ಮಾಹಿತಿಯನ್ನು ಪಡೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಈ ಮುಂದಿನ ಹಂತದ ತನಿಖೆಗಳು ಕೂಡ ನಡೀತಾ ಇದ್ದಾವೆ. ಈ ನಡುವೆ ಅಮಿತ್ ಶಾ ಅವರು ಕೂಡ ಉನ್ನತ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ಇದಕ್ಕೆ ಸಂಬಂಧ
ಸಂಬಂಧಪಟ್ಟಂತೆ ಪೂರಕ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇದ್ರ ಜೊತೆಗೆ ಮುಖ್ಯವಾಗಿ ದೇಶಾದ್ಯಂತ ಕೂಡ ಕಟ್ಟೆಚ್ಚರವನ್ನು ವಹಿಸುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಯಾಕೆಂದ್ರೆ ದೆಹಲಿಯಲ್ಲೇ ಈ ರೀತಿಯಾದಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಬೇರೆ ಮಹಾನಗರಗಳನ್ನು ಕೂಡ ಟಾರ್ಗೆಟ್ ಮಾಡಬಹುದಾದಂಥ ಸಾಧ್ಯತೆಗಳು ಅಥವಾ ಅನುಮಾನಗಳು ಇರುವಂತಹ ಹಿನ್ನೆಲೆಯಲ್ಲಿ ಆ ಪ್ರಯತ್ನದ ಭಾಗವಾಗಿ ಕೂಡ ಎಲ್ಲ ಮಹಾನಗರಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಸದ್ಯಕ್ಕೆ ತನಿಖೆ ಈಗ ದೆಹಲಿಯಲ್ಲಿ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಪ್ರೇಮ್, ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.